Last team number 9 and team number 10 GT and ಇನ್ನೊಂದು ಯಾವುದಪ್ಪ ಅದು LSC ಯಾವಾಗ ನಾನು ಮುಗಿಯುವಂಥ ಟೀಮ್ LSC ಮ್ಯಾನೇಜ್ಮೆಂಟ್ ಹೋಗಿರ್ತೀನಿ ಡಬ್ಬಾ ನನ್ನ ಮಕ್ಕಳ ಡಬ್ಬಾ ಟೀಮ್ ಮಾಡ್ತೀರಾ ಅದು ಇದು ಅಂತ. ಸೊ ನೋಡೋಣ ಡಬ್ಬಾ ರಿಟೆನ್ಷನ್ ಮಾಡಿದ್ರೆ ಚೆನ್ನಾಗಿ ರಿಟೈನ್ ಮಾಡಿದ್ರೆ ಫಸ್ಟ್ LSC ಇದೆ ಎತ್ಕೊಳ್ಳೋಣ. ಸೊ LSC ರಿಟೆನ್ಷನ್ಸ್ ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ರಿಟೆನ್ಷನ್ಸ್ ಬಗ್ಗೆ ಮಾತಾಡೋಣ, ರಿಲೀಸ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ GT ಬಗ್ಗೆ ಜಾಸ್ತಿ ಏನು ಮಾತಾಡೋಂಥದ್ದೇನಿಲ್ಲ, ಯಾಕಂದರೆ 20 ಜನ ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವರು 19 ಜನ ರಿಟೈನ್ ಮಾಡ್ಕೊಂಡಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಇಬ್ಬರು ಆಲ್ಮೋಸ್ಟ್ ಸಿಮಿಲರ್ ಅಮೌಂಟ್ ಆಫ್ ರಿಟೆನ್ಷನ್ಸ್ ಮಾಡ್ಕೊಂಡಿದ್ರು ಸಹ ಕೋಟಿಗಳಲ್ಲಿ ವ್ಯತ್ಯಾಸ ಇದೆ. 22.95 ಕೋಟಿ ಇಟ್ಕೊಂಡು ಹೋಗ್ತಿದ್ದಾರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು, 12.9 ಕೋಟಿ ಆಲ್ಮೋಸ್ಟ್ 13 ಕೋಟಿ ಇಟ್ಕೊಂಡು ಹೋಗ್ತಿದ್ದಾರೆ GT ಅವರು ಆಪ್ಷನ್ಗೆ. ಸೊ ಅಬ್ದುಲ್ ಸಮದು ಓಕೆ ಪರವಾಗಿಲ್ಲ, ಮಸ್ತ್ ಪಿಕ್ಕೇನೆ. ಆಮೇಲೆ ಆಯುಷ್ ಬೊದೋನಿ ಇರಲೇಬೇಕು. ಆಮೇಲೆ ಮಾಕ್ರಮು, ಆಮೇಲೆ ಮ್ಯಾಟಿವ್ ಅವ್ರು ಏನು ಆಡಿಸಿದ್ದಾರೆ ಅಂತ ಗೊತ್ತಿಲ್ಲ ಲಾಸ್ಟ್ ಸೀಸನು, ಬಟ್ ಯಾರು ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಹಿಮ್ಮತ್ ಸಿಂಗ್, ರಿಷಪ್ಪ ಅಂತ ಒಟ್ಟು ಕೋರ್ ರಿಟರ್ನ್ ಮಾಡ್ಕೊಂಡಿದ್ರು 19 ಜನ ಅಂತಂದರೆ. ಇಲ್ಲ ನಾವು ಡಬ್ಬಾ ಥರ ಏನು ಪರ್ಫಾರ್ಮ್ ಮಾಡಿಲ್ಲ, ಹೌದು ಡಬ್ಬಾ ಥರನೇ ಪರ್ಫಾರ್ಮ್ ಮಾಡಿ ಲಾಸ್ಟ್ ಸೀಸನು, ಬಟ್ ಯಾರು ಡಬ್ಬಾ ಥರ ಪರ್ಫಾರ್ಮ್ ಮಾಡಿಲ್ಲ, ಆದರೂ ಕೋರ್ ರಿಟರ್ನ್ ಮಾಡ್ತೀವಿ ಅಂತ ರಿಟರ್ನ್ ಮಾಡ್ಕೊಂಡಿದ್ದಾರೆ. 4 ಓವರ್ಸೀಸ್ ಸ್ಲಾಟು ಅವೈಲೇಬಲ್ ಇದೆ, ಇನ್ನು 4 ಜನನ ರಿಟರ್ನ್ ಮಾಡ್ಕೊಂಡಿದ್ದಾರೆ ಓವರ್ಸೀಸ್ ಸ್ಲಾಟಲ್ಲಿ. ಅದೇ ಆ್ಯಡನ್ ಮಾಕ್ರಮು, ಮ್ಯಾಟಿವು ಜೊತೆಗೆ ನಿಕೋಲಸ್ ಪೂರನ್ನು, ಆಮೇಲೆ ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ ಒಳ್ಳೆ ಸಾಲಿಡ್ ಟಚಲ್ಲಿ ಕಾಣಿಸ್ಕೊಂಡ್ರು ಲಾಸ್ಟ್ ಸೀಸನು. ಮಿಚೆಲ್ ಮಾರ್ಷ್ ಅಂತೂ ಹೆವಿ ಟಚಲ್ಲಿ ಕಾಣಿಸ್ಕೊಂಡ್ರು. ಆಮೇಲೆ ರಿಷಬ್ ಅಂತ ಒಬ್ಬಿಯಸ್ ರಿಟರ್ನ್ ಆಗಬೇಕು, 27 ಕೋಟಿ ಪುಡಾಂಗೋ ಬಿಟ್ಬಿಡೋಕ್ಕಾಯ್ತದ. ಲಾಸ್ಟ್ ಮ್ಯಾಚ್ ಏನೋ ಸೆಂಚುರಿ ಹೊಡೆದ್ರು, ಅಲ್ಲಿಂದ ಅಲ್ಲಿಗೆ ಬಿಡ್ತಾರ, ಇಲ್ಲಿಂದ ಬೇರೆ ಸೀಸನ್ ಬಂತು ಅದು ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ, ಕಾದು ನೋಡಬೇಕಾಗುತ್ತೆ. ಆಮೇಲೆ ಸಿದ್ಧಾರ್ಥ್ ಅವ್ರನ್ನ ರಿಟರ್ನ್ ಮಾಡಿದ್ದಾರೆ. ಶಬಾಜ್ ಅಹಮದ್ ಒಳ್ಳೆ ಪ್ಲೇಯರು. ಕುಲಕರ್ಣಿ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಹರ್ಷಿನ್ ಕುಲಕರ್ಣಿ ಏನು ಅಷ್ಟೇನಾಗಿ ಗೊತ್ತಿಲ್ಲ. ಮೊಹಮ್ಮದ್ ಶಮಿನ ಟ್ರೇಡ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಪಿಕ್ಕೇನೆ, ಬಟ್ ಅಮೌಂಟ್ ಜಾಸ್ತಿ ಆಯ್ತು ಅಷ್ಟೇ. ಆಮೇಲೆ ಮಯಾಂಕ್ ಯಾದವ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮಯಾಂಕ್ ಯಾದವ್ ಅದೇನು 11 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ ಮಯಾಂಕ್ ಯಾದವ್ಗೆ. ಅಜೀಬ್ ಆಗ್ತಾರೆ ಏನಾರು 11 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಆಗಿತ್ತು ಅಂತಂದರೆ. ಖಂಡಿತ ಆಪ್ಷನ್ ಬಿಡೋರು ಮಯಾಂಕ್ ಯಾದವ್ ಕಮ್ಮಿ ರೇಟ್ಗೆ ಸಿಕ್ಕಿರೋರು. ಮೊಹಮ್ಮದ್ ಶಮಿಗಿನ್ನ ಗ್ರೇಟ್ ಅಲ್ಲಿ ಮಯಾಂಕ್ ಯಾದವ್ ಅಲ್ಲಿ. ಆಮೇಲೆ ಆವೇಶ್ ಖಾನ್ ರಿಟರ್ನ್ ಮಾಡ್ಕೊಂಡಿದ್ರು, ಒಳ್ಳೆ ಪಿಕ್ಕು. ಆವೇಶ್ ಖಾನ್ ಯಾವಾಗ ಬೇಕಾದರೂ ಹೆಂಗೆ ಬೇಕಾದ್ರೂ ಮ್ಯಾಚ್ನ ಟರ್ನ್ ಮಾಡೋವಂಥ ಪ್ಲೇಯರು. ಮೊಹಸಿನ್ ಖಾನು ಒಳ್ಳೆ ಪ್ಲೇಯರು, ಬಟ್ ಅಷ್ಟೇನಾಗ ರೀಸೆಂಟಾಗಿ ಸೌಂಡ್ ಮಾಡ್ತಿಲ್ಲ. ದಿಗ್ವಿಶ್ ರಾತೆ ಓಕೆ ಸಖತ್ ಪ್ಲೇಯರ್ಗಳು, ಒಳ್ಳೆ ಆ್ಯಟಿಟ್ಯೂಡ್ ಎಲ್ಲ ಬಿಡ್ತು ಅಂದರೆ ಒಳ್ಳೆ ಪ್ಲೇಯರ್ ಏನೇ ಸ್ಪಿನ್ನಿಂಗ್ ಅಂತ ಬಂದಾಗ. ಪ್ರಿನ್ಸ್ ಯಾದವ್ ಒಳ್ಳೆ ಪ್ಲೇಯರು. ಆಕಾಶ್ ಸಿಂಗ್, ಅರ್ಜುನ್ ಟೆಂಡೂಲ್ಕರ್ ಟ್ರೇಡ್ ಮಾಡ್ಕೊಂಡಿದ್ದಾರೆ. ಬಿಟ್ಟಿರುವಂಥ ಪ್ಲೇಯರ್ಸ್ಗೆ ಬಂದ್ಬಿಡೋಣ. ಇಟ್ಕೊಂಡಿರುವಂಥ ಪ್ಲೇಯರ್ಸ್ ಬಗ್ಗೆ ನಮಗೇನು ಅಲ್ಲಿ ಸೌಂಡ್ ಏನಿಲ್ಲ. ಅಲ್ಲಿ ಆರ್ಯನ್ ಅಂತ ಬಿಟ್ಟಿದ್ದಾರೆ. ಸೊ ಇದು ಸೈಡ್ ಪ್ಲೇಯರ್ ಅಂತ ಕಾಣಿಸಿದ್ದು ಬಿಟ್ಟಿದ್ದಾರೆ. ಆಮೇಲೆ ಡೇವಿಡ್ ಮಿಲ್ಲರ್ ಮೈನ್ ಪ್ಲೇಯರ್ ಆಗಿ ಬಿಟ್ಟಿದ್ದಾರೆ. ಸೊ ಡೇವಿಡ್ ಮಿಲ್ಲರ್ ಮತ್ತೆ GTಗೆ ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆ, ಮತ್ತೆ ಅವರೇ ಪಿಕ್ ಮಾಡ್ಕೊತಾರೆ. ಆಮೇಲೆ ಯುವರಾಜ್ ಚೌಧರಿ ಅನ್ನೋರನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯುವರಾಜ್ ಚೌಧರಿ ಅನ್ನೋರನ್ನ ಬಿಟ್ಟಿದ್ದಾರೆ. ಸೊ ಸೈಡ್ ಪ್ಲೇಯರ್ ಇಟ್ಕೊಂಡಿರು ಅಂತ ಕಾಣಿಸಿದೆ. ಆ್ಯಂಡ್ ಇಲ್ಲ ಅವಕಾಶ ಕೊಟ್ಟಿದ್ರು ಯುವರಾಜ್ ಚೌಧರಿ ಅವರಿಗೆ, ಏನು ಅಷ್ಟೇನಾಗಿ ಪ್ರೂವ್ ಆಗಿಲ್ಲ, ಅದಕ್ಕೆ ಬಿಟ್ಟಿದ್ದಾರೆ. ಆಮೇಲೆ ರಾಜವರ್ಧನ್ ಅವ್ರನ್ನ ಬಿಟ್ಟಿದ್ದಾರೆ, ಅಂಗಡ್ಕರ್ ಅವ್ರನ್ನ. ಸೊ ಅಂಡರ್-19 ಪ್ಲೇಯರ್ ಏನು ಕಿತ್ತಾಗೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಏನು ಪ್ರಾಕ್ಟೀಸ್ ಸೆಷನಲ್ಲಿ ಕೂಡ ಅಂಥ ಮಟ್ಟಿಗೆ ಏನು ಕಾಣಿಸ್ಕೊಂಡಿಲ್ಲ. ಶಾರ್ದುಲ್ ಠಾಕೂರ್ ಟ್ರೇಡ್ ಆಯಿತು ಅಂತಂದರೆ ಬಿಟ್ಟಿದ್ದಾರೆ ಶಾರ್ದುಲ್ ಠಾಕೂರ್ನು. ಆಮೇಲೆ ಆಕಾಶ್ ದೀಪ್ ಮೈನ್ ಪ್ಲೇಯರ್ನ ಬಿಟ್ಟಿದ್ದಾರೆ. ಇವರಿಂದ ಒಂದು ಸ್ವಲ್ಪ ಪರ್ಸ್ ವ್ಯಾಲ್ಯೂ ಉಳಿದಿದೆ. ಆಕಾಶ್ ದೀಪ್ ಆಲ್ಮೋಸ್ಟ್ ಕ್ಲೋಸ್ ಟು 10 ಕೋಟಿ ಇತ್ತು ಇವ್ರದ್ದು. ಆಮೇಲೆ ರವಿ ಬಿಷ್ಣಾಯ್ ಇವ್ರದ್ದು ಚೆನ್ನಾಗಿತ್ತು ಪೋಸು. ರವಿ ಬಿಷ್ಣಾಯ್ನ ಸಿಕ್ಕಾಪಟ್ಟೆ ವರ್ಷಗಳು ಸ್ಟಾರ್ಟ್ ಆದಾಗಿಂದ ಇಟ್ಕೊಂಡಿದ್ರು ರವಿ ಬಿಷ್ಣಾಯ್ನ. ಇನ್ಫ್ಯಾಕ್ಟ್ ಟ್ರೇಡ್ ಮಾಡ್ಕೊಂಡು ಕರ್ಕೊಂಬೋದು ರವಿ ಬಿಷ್ಣಾಯ್ನ, ಇವಾಗ ಬಿಟ್ಟಿದ್ದಾರೆ. ಆಮೇಲೆ ಶಮಾ ಜೋಸಫ್ ಮೈನ್ ಬೌಲರ್ನ ಶಮಾ ಜೋಸಫ್ನ ಬಿಟ್ಟಿದ್ದಾರೆ. 4 ಓವರ್ಸೀಸ್ ಸ್ಲಾಟ್ ಅವೈಲೇಬಲ್ ಇದ್ದರೆ 19 ಜನ ರಿಟರ್ನ್ ಮಾಡ್ಕೊಂಡ್ರು ಅಂತವ್ರು. 22.95 ಕೋಟಿ ಇಟ್ಕೊಂಡಿದ್ರು. ಮಯಾಂಕ್ ಯಾದವ್ನ ಬಿಡ್ತು ಅಂತಂದರೆ ಬಿಡಬೇಕಾಗಿತ್ತು ನನ್ನ ಪ್ರಕಾರ ಮಯಾಂಕ್ ಯಾದವ್ನ. ಅವ್ರನ್ನ ರಿಟರ್ನ್ ಮಾಡ್ಕೊಡೋದು ಒಂದು ಬಿಡ್ತು ಅಂತ ಇನ್ನೇನು ಅಂಥ ಮಟ್ಟಿಗೆ ಎಲ್ಲಾಗರು ಆಶ್ಚರ್ಯಕರವಾಗಿರುವಂಥ ಏನಾದ್ರು ಪುರಾಣ ರಿಲೀಸ್ ಮಾಡಿತ್ತು ಅಂತಾರೆ, ಮಾರ್ಕ್ರಮ್ ರಿಲೀಸ್ ಮಾಡಿತ್ತು ಅಂದರೆ, ಮಿಚೆಲ್ ಮಾರ್ಷ್ ರಿಲೀಸ್ ಮಾಡಿತ್ತು ಅಂತಂದರೆ, ಪಂತ್ನ ರಿಲೀಸ್ ಮಾಡಿತ್ತು ಅಂದರೆ ಇಲ್ಲಾಗೋರು ಏನು ಗುರು ಹಿಂಗೆ ಅಂತ ಅನ್ಬೋದಾಗಿತ್ತು. ಇಲ್ಲಿ ರಿಟರ್ನ್ ಮಾಡ್ಕೊಬೇಕಾಗಿರೋ ರಿಟರ್ನ್ ಮಾಡ್ಕೊಂಡಿರೋದ್ರಿಂದ ಏನು ಸ್ಟನ್ ಆಗುವಂಥದ್ದಿಲ್ಲ. ಮಯಾಂಕ್ ಯಾದವ್ ರಿಲೀಸ್ ಮಾಡಬೇಕಾಗಿತ್ತು, ಅವರೊಬ್ಬರನ್ನ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನೊಂದು ಚೆನ್ನಾಗಿರೋ ಪ್ಲೇಯರ್ಗಳೇ ಸಿಕ್ಕಿರೋದು. ಆ್ಯಂಡ್ ಏನು ಗುರು ಮಯಾಂಕ್ ಯಾದವ್ ಮೇಲೆ ಅಷ್ಟೊಂದು ಹಿಂಗೆ ದ್ವೇಷ ಅಂತ ಕೇಳಿಬಿಡಿ, ಕಡಿಮೆ ರೇಟಿಗೆ ಸಿಕ್ಕಿರೋರು, ಅದಕ್ಕೋಸ್ಕರ ಹೇಳ್ತಿರೋದು. ಇನ್ನೂ ಸ್ವಲ್ಪ ದುಡ್ಡು ಉಳ್ಸೋಕೆ ಯೋಚನೆ ಮಾಡ್ತಿದ್ದೆ ನಾನು ಅಲ್ಲಿ LSG ಅವ್ರಿಗೆ. ಗುಜರಾತ್ ಟೈಟನ್ಸ್ ಅಂತ ಬಂತು ಅಂತಂದರೆ GT ನೋಡ್ತಿರ್ಬೋದು ಹೆಂಗಿದೆ ಅಂತ. ರಿಟೆನ್ಷನ್ನು ಇವ್ರದ್ದು ಸಾಲಿಡ್ ಟೀಮ್ ಹೋಗೋರು ಲಾಸ್ಟ್ ಸೀಸನು ಏನೋ ಎಡೋಗ್ಬಿಟ್ರು ಅಷ್ಟೇ ಸ್ವಲ್ಪ ಅಲ್ಲಿ ಇಲ್ಲಿ. ಅದು ಬಿಡ್ತು ಅಂದರೆ ಇವ್ರದ್ದು ಒಡೆನಿಗೆ ಒನ್ ಸಾಲಿಡ್ ಟೀಮು ಇದು ಫ್ರೇಮ್ ಆದಂಗಿಂದನೂ ಕೂಡ ಸೀಸನ್ ನಂಬರ್ 1 ಕೂಡ ಸಾಲಿಡ್ ಟೀಮ್. ಏನಂತ ಒಂಥರ ಡಬ್ಬಾ ಥರ ಕಾಣುತ್ತೆ ಆನ್ ಪೇಪರ್ ನೋಡ್ತಾರೆ ಟೀಮು, ಬಟ್ ಆದರೂ ಆಡೋವಂಥದ್ದು ನೋಡ್ತು ಅಂದರೆ GT ಆ ಥರ ಆಡ್ತಾರೆ ಮಗುಂದು ಅಲ್ಲಿ. ಗುಜರಾತ್ ಟೈಟನ್ಸು ನನಗೆ ಮಾತಾಡಿ ಸುಸ್ತಾಗೋಗ್ಬಿಟ್ಟಿದೆ ಆ್ಯಕ್ಚುಲಿ. ಎಲ್ಲ ರಿಟೆನ್ಷನ್ಸ್ ಬಗ್ಗೆನೂ ಮಾತಾಡಿ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ರಿಟೈನ್ ಆಯಿತು ಅಂತಂದರೆ ಸಾಯಿ ಸುದರ್ಶನ್ ಇರಲೇಬೇಕು. ಇವರಿಬ್ಬರು ಇಲ್ಲ ಅಂತಂದರೆ ಉಣ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅಲ್ಲಿ ಟಾಪೇ ಇವ್ರದ್ದು ಹೆವಿಯಲ್ಲಿ. ಶರ್ಫೇನ್ ರೂತರ್ಫೋರ್ಡ್ನ ಅದು ಏನಕ್ಕೆ ಬಿಟ್ಟರು ದಡ್ಡನ ಮಕ್ಕಳು ಗೊತ್ತಿಲ್ಲ. ಅವ್ರನ್ನ ರಿಟೈನ್ ಮಾಡಬೇಕಾಗಿತ್ತು ಇವರು.
ಏನು ಪ್ರೂವ್ ಮಾಡಿದ್ರು ಏನಕ್ಕೆ ಬಿಟ್ಟರು ಇವ್ರು 2.6 ಕೋಟಿ ಏನು ದೊಡ್ಡ ವಿಚಾರನಾ? ಬಿಗ್ ಡೀಲ್ ಅದು ಅಲ್ಲಿ. ಆಮೇಲೆ ಕುಮಾರ್ ಕುಶಾಗ್ರ ಅವ್ರನ್ನ ಇಟ್ಕೊಂಡಿದ್ರು, ಒಳ್ಳೆ ಪ್ಲೇಯರು. ಆ್ಯಂಡ್ ಅನುಜ್ ರಾವತ್ ಇಟ್ಕೊಂಡಿದ್ದಾರೆ, ಸೊ ಸಾಲಿಡ್ ಪ್ಲೇಯರ್ ಇವ್ರನ್ನೂ ಕೂಡ. ಲೆಫ್ಟ್ ಹ್ಯಾಂಡ್ ನಮ್ಮ RCB ಇದಾರಲ್ಲಪ್ಪ, ಚಚ್ತಾರೆ ಹಾಕ್ಕೊಂಡು, ಅವಕಾಶ ಅಷ್ಟಾಗಿ ಸಿಗ್ತಿಲ್ಲ ಅಷ್ಟೇ. ಜಾಸ್ ಬಟ್ಲರು ಒಳ್ಳೆ ಸಾಲಿಡ್ ಪಿಕ್ಕು. ಈ ಕಡೆಯಿಂದ ರಾಜಸ್ಥಾನ ರಾಜ್ಯದಿಂದ ಎಳ್ಕೊಂತಿದ್ದಂಗೆ ಬಿಡೋ ಮಾತೇ ಇಲ್ಲ ಜಾಸ್ ಬಟ್ಲರ್ನ. ಆಮೇಲೆ ನಿಶಾಂತ್ ಸಿಂಧು ಅವ್ರನ್ನ ಹಾಕ್ಕೊಂಡಿದ್ದಾರೆ. ಗ್ರಾನ್ ಫಿಲಿಪ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಸೀಸನ್ ಇಂಜುರಿ ಬೇರೆ ಆಗಿತ್ತು ಅವ್ರಿಗೆ, ಡೈವಿಂಗ್ ಹಾಕಕ್ಕೆ ಹೋಗ್ಬಿಟ್ಟು. ಸೊ ಪರವಾಗಿಲ್ಲ, ಡೈವ್ ಹಾಕಿ ಹೋಗ್ಬಿಟ್ಟು ಇಂಜುರಿ ಆಗಿದೆ ನಿನಗೆ, ಬಾರಪ್ಪ ನೀನು ಮತ್ತೆ ಎಲ್ಲೇ ಇರು ಅಂತ ಇಟ್ಕೊಂಡಿದ್ದಾರೆ. ಆಮೇಲೆ ವಾಷಿಂಗ್ಟನ್ ಸುಂದರ್ ಇವ್ರು ಬಿಟ್ಬಿಟ್ರೆ ಅಷ್ಟೇ, ಅಲ್ಲಿ ಕಡಿಮೆ ರೇಟೇನೆ. ಬಡಾದ್ರೆ ವಾಷಿಂಗ್ಟನ್ ಸುಂದರ್ ಬಿಟ್ಬಿಟ್ರೆ ಕೆಟ್ಟೋಗ್ಬಿಟ್ರು, ಯಾಕಂದರೆ ಆ ಥರ ಫಾರ್ಮಲ್ಲಿ ಕಾಣಿಸ್ಕೊಂತಾರೆ. ಅರ್ಷದ್ ಖಾನ್, ಶಾರುಖ್ ಖಾನ್ ಇಬ್ಬರು ರಿಟೈನ್ ಮಾಡ್ತಂದ್ರೆ, ಶಾರುಖ್ ಖಾನ್ ಈಚೆ ಬರ್ಬೋದು ಅಂತ ಸೌಂಡ್ ಇತ್ತು, ಬಿಡಿಲ್ಲ ರಿಟೈನ್ ಆಗಿದ್ದಾರೆ. ಆಮೇಲೆ ರಾಹುಲ್ ಟೆವಾಟಿಯಾ ಇವರು ಕೂಡ ಈಚೆ ಬರ್ಬೋದು ಅಂತ ಸೌಂಡ್ ಇತ್ತು, ಎಲ್ಲ ರಿಟೈನ್ ಮಾಡ್ಕೊಂಡಿದ್ದಾರೆ. ರಾಹುಲ್ ಟೆವಾಟಿಯಾ ಆಪ್ಷನ್ಗೆ ಬಂತು ಅಂದರೆ ಏನಾಗುತ್ತೋ ಗೊತ್ತಿಲ್ಲ, ಸೌಂಡ್ ಅಂತೂ ಮಾಡ್ತಿಲ್ಲ. ಆಮೇಲೆ ಏನು ಸೌಂಡ್ ಮಾಡ್ತಾರೆ, ಟಾಪ್ ಆರ್ಡ್ರೆ ಆಡ್ತಾರಲ್ಲ ಇವರು ಬ್ಯಾಟಿಂಗು. ಜಾಸ್ ಬಟ್ಲರು, ಸಾಯಿ ಸುದರ್ಶನು ಈ ಕಡೆಯಿಂದ ಅಲ್ಲಿ, ಆಮೇಲೆ ಶುಭ್ಮನ್ ಗಿಲ್ಲು ಮತ್ತು ಅಲ್ಲಿ ಶರ್ಫೆನ್ ರುತಾಫೋರ್ಡ್ 4 ಜನನೇ ಆಡ್ತಾ ಇದ್ರಲ್ಲ ಲಾಸ್ಟ್ ಸೀಸನ್ ಬ್ಯಾಟಿಂಗ್ನ, ಇವ್ರಿಗೆಲ್ಲ ಅವಕಾಶನೇ ಸಿಗ್ತಾ ಇರಲಿಲ್ಲ ಅಲ್ಲಿ. ಆಮೇಲೆ ಕಗಿಸೋ ರಬಾಡ ಒಳ್ಳೆ ಪ್ಲೇಯರ್ ರಿಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಬಿಡೋ ಮಾತೇ ಇಲ್ಲ, RCB ಬಿಟ್ಟರು ನಾವು ಬಿಡಲ್ಲ ಅಂತ ಹೇಳ್ತಾರೆ ಅಲ್ಲಿ ಗುಜರಾತ್ ಟೈಟನ್ಸು. ಆಮೇಲೆ ಪ್ರಸಿದ್ಧ ಕೃಷ್ಣ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ ಟೇಕರ್ಸ್ ಲಾಸ್ಟ್ ಸೀಸನ್, ಇವ್ರನ್ನ ಬಿಟ್ಬಿಡ್ತಾರ, ಬಿಡೋ ಮಾತೇ ಇಲ್ಲ, ಸೀನೇ ಇಲ್ಲ. ಇಶಾಂತ್ ಶರ್ಮಾ ರಿಟರ್ನ್ ಮಾಡ್ಕೊಂಡಿದ್ದಾರಲ್ಲ ಗುರು, ರಿಲೀಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ನಿಜವಾಗಿ ಇಶಾಂತ್ ಶರ್ಮಾನ. ಎಕ್ಸ್ಪೀರಿಯನ್ಸ್ ಸಿಗಾಪಡಿದೆ ಇಶಾಂತ್ ಶರ್ಮಾಗೆ, ನಂಗೆ ಮಾತಾಡೋಕೆ ಆಯ್ತಾ ಇಲ್ಲ ಇಲ್ಲಿ. ಆಮೇಲೆ ಗುರ್ನೂರ್ ಸಿಂಗ್ ಬ್ರಾಡವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ರಶೀದ್ ಖಾನು ಸ್ಟಾರ್ಟಿಂಗ್ ರಿಲೀಸ್ ಆಗ್ಬೋದು ಅನ್ನೋ ಥರ ಸೀನ್ ಆಗಿತ್ತು. ರಾಶಿದ್ ಖಾನ್ ರಿಲೀಸ್ ಆಗ್ತಾರೆ ಅಂತೆಲ್ಲ ಆಶ್ಚರ್ಯಚಕಿತರ ಆಗೋಗ್ಬಿಟ್ಟಿದ್ವಿ, ಇಲ್ಲ ಇವಾಗ ರಿಟೈನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮನವ್ ಅವ್ರನ್ನ ರಿಟೈನ್ ಮಾಡ್ತು ಅಂದರೆ ಸಾಯಿ ಕಿಶೋರ್ ಇವ್ರನ್ನ ಬಿಡೋ ಮಾತೇ ಇಲ್ಲ. ಸಾಯಿ ಕಿಶೋರ್, ಸಾಯಿ ಸುದರ್ಶನ್ ಇಬ್ಬರು ಒಂದೇ ಟೀಮಲ್ಲಿ ಇರಬೇಕು. ಆಮೇಲೆ ಜಯಂತ್ ಯಾದವ್ ರಿಟೈನ್ ಮಾಡ್ಕೊಂಡಿದ್ದಾರೆ. ಇನ್ನರ ನೋಡೋಣ ಈ ರಿಟೆನ್ಷನ್ಸು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆಪ್ಷನ್ ಆದಮೇಲೆ ನಮಗೆ ಅಲ್ಟಿಮೇಟಾಗಿ ಪಿಕ್ಚರ್ ಸಿಗುತ್ತೆ ಹಿಂಗಿರುತ್ತೆ ಟೀಮ್ ಅನ್ನೋದು. ಬಟ್ ಇವಾಗ 4 ಇವ್ರಿಗೆ ಓವರ್ಸೀಸ್ ಸ್ಲಾಟ್ ಅವೈಲೇಬಲ್ ಇರೋದ್ರಿಂದ 20 ಜನ ಇಟ್ಕೊಂಡಿದ್ದಾರೆ ಇವ್ರು ಮೇನ್ ಕೆಲಸ ಮಾಡಬೇಕಾಗಿರೋದು ಓವರ್ಸೀಸೇನೆ, ಇಂಡಿಯನ್ ಅಲ್ಲ ಓವರ್ಸೀಸ್. ಒಂದೇ ಒಂದು ಇಂಡಿಯನ್ ಪಿಕ್ ತೊಗೊಂತು ಅಂತಾರೆ, ಅದು ಬೇಕಾದ್ರೆ ತೊಗೊಂಬೋದು, ಬಿಟ್ಟರು ಬಿಡ್ಬೋದು. ಮೆಜಾರಿಟಿ ಇಂಡಿಯನ್ಸ್ ರಿಟೈನ್ ಮಾಡಿರೋದು. 4 ಜನ ಓವರ್ಸೀಸ್ನ ಇಟ್ಕೊಂಡಿದ್ದಾರೆ, 4 ಜನ ತೊಗೊಬೇಕು, 4 ಜನ ತೊಗೊಂತಾರೆ ಇಲ್ಲಿ ಮೇನ್ ಮಾಡಬೇಕಾಗಿರೋ 12.9 ಕೋಟಿ ಏನಿದೆ ಇದು 90% ಇವ್ರು ಖರ್ಚು ಮಾಡಬೇಕಾಗಿರೋದು ಓವರ್ಸೀಸ್ ಮೇಲೇ, ಇಂಡಿಯನ್ ಮೇಲೆ ಅಲ್ಲ. ಸೊ ಇದು ಕ್ಲಾರಿಟಿ ಸಿಕ್ಕಿದೆ. ಯಾಕಂದರೆ 5 ಜನ ತೊಗೊಬೋದಲ್ಲ, 4 ಜನ ಓವರ್ಸೀಸೇ ತೊಗೋಬೇಕು ಅಂದಾಗ ಇವರು ಓವರ್ಸೀಸ್ನೇ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಓವರ್ಸೀಸ್ ಯಾರನ್ನ ಬಿಟ್ಟಿದ್ದಾರೆ ಇವರಲ್ಲಿ, ಅಲ್ಲಿ ರುತಾರ್ಫೋರ್ಡ್ನ ಟ್ರೇಡ್ ಮಾಡಿಕೊಂಡ್ರು. ಸೊ ಒಂದು ಒಳ್ಳೆ ಬ್ಯಾಟ್ರನ್ನ ಹುಡುಕ್ತಾ ಇರ್ತಾರೆ ಇವರು, ಮಿಡ್ಲ್ ಆರ್ಡ್ರು ಲೋವರ್ ಆರ್ಡ್ರು ಬ್ಯಾಟ್ರನ್ನ ಫಿನಿಷರ್ನ ಆ ಥರ ಹುಡುಕ್ತಾ ಇರ್ತಾರೆ. ಡೇವಿಡ್ ಮಿಲ್ಲರ್ ಇರಲ್ಲಪ್ಪ, ಡೇವಿಡ್ ಮಿಲ್ಲರ್ನ ಎತ್ತಾಕೋಣ ಅಂತ ನೋಡ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಸೊ ನೋಡೋಣ ಇನ್ನೂ ಏನೇನು ಮಾಡ್ಕೊತಾರೆ ಅಂತ. ಒಟ್ಟಿನಲ್ಲಿ ಓವರ್ಸೀಸ್ ಕಾನ್ಸಂಟ್ರೇಷನ್ ಇನ್ ಆಪ್ಷನ್ ಅಷ್ಟೇ 12.9 ಕೋಟಿ ಓವರ್ಸೀಸ್ ಕಾನ್ಸಂಟ್ರೇಷನ್. ಮತ್ತೇನು ಅನ್ನಿಸ್ತಾ ಇದೆ ಮಗ ನಿಮಗೆ ನೋಡ್ಬಿಟ್ಟು? ನನಗಂತೂ ಸುಸ್ತು ಸಾಕಾಗಿ ಹೋಗ್ಬಿಡ್ತು ಎಲ್ಲ ಟೀಮ್ಗಳದ್ದು ರಿವ್ಯೂ ಮಾಡೋ ಅಷ್ಟರಲ್ಲಿ. ಪರವಾಗಿಲ್ಲ, ಚೆನ್ನಾಗೇನಿದೆ ಗುಜರಾತ್ ಟೈಟನ್ಸು. ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸ್ ಒಂದು ಬೇಜಾರಾಗಿದ್ದು ಮಯಾಂಕ್ ಯಾದವ್ನ ರಿಟರ್ನ್ ಮಾಡಿರೋದು, ಅದು ರಿಲೀಸ್ ಮಾಡಿತ್ತು ಅಂದರೆ ಸ್ವಲ್ಪ ದುಡ್ಡು ಉಳಿದಿರೋದು, ಆಪ್ಷನ್ ಇನ್ನೂ ಬೆಟ್ರಾಗಿ ಅಥವಾ ಇವ್ರನ್ನೇ ಮತ್ತೆ ಬೈಬ್ಯಾಕ್ ಮಾಡ್ಕೊಬೋದಾಗಿತ್ತು. ಸೊ ದುಡ್ಡು ಉಳ್ಸೋಕ್ಕೆ ಬರೋಲ್ಲ ಲೆಸ್ಟ್ ಇವ್ರಿಗೆ. ರಿಷಬ್ ಪಂತ್ 27 ಕೋಟಿ ಕೊಡ್ತಾರೆ, ಇವ್ರಿಗೆ ನೋಡ್ತು ಅಂದರೆ 11 ಕೋಟಿ ಕೊಡ್ತಾರೆ. ಅಲ್ಲಿ ಏನು ಆಡದೇ ಇರೋರಿಗೆ. ಮೊಹಮ್ಮದ್ ಶಮಿಗೆ ಇಂಥ ಗ್ರೇಟ್ ಅಲ್ಲ, ಶಾರ್ದೋಲ್ ಠಾಕೂರ್ನ ಬಿಟ್ಕೊಂಡು ಕೊಡ್ತಾರೆ, ಡಬ್ಬ ನನ್ನ ಮಕ್ಕಳು LSG ಅವರು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.